ಓಂ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಾಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾನು ಸಂಸ್ಕೃತಿ. ಇದು ನನ್ನ ಫಸ್ಟ್ ವಿಡಿಯೋ. ನಾನು ಆಲ್ರೆಡಿ ಹೇಳಿದ್ದೆ ನಾನು ಯಾಕೆ ಭಗವದ್ಗೀತೆ ಓದೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂತ. ಅದು ನನ್ನ ಫಸ್ಟ್ ಶಾರ್ಟ್ ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ಹೇಳಿದ್ದೆ. ಆದರೆ ಇನ್ ಡೀಟೇಲಾಗಿ ಹೇಳೋಕ್ಕಾಗಲಿಲ್ಲ, ಯಾಕೆಂದರೆ ಅದು 59 ಸೆಕೆಂಡ್ಸ್ 1 ಮಿನಿಟ್ ವಿಡಿಯೋ ಆಗಿರೋದ್ರಿಂದ ಯಾಕೆ ಓದ್ತಿದ್ದೀನಿ ಅಂತ ಅಷ್ಟೇ ಹೇಳಿದ್ದೆ. ಏನು ರೂಲ್ಸ್ ಅನ್ನೋದು ಕೂಡ ನಾನು ಹೇಳಿದ್ದೆ, ನನಗೆ ನಾನು ಏನು ರೂಲ್ಸ್ ಹಾಕ್ಕೊಂಡಿದ್ದೀನಿ ಓದುವಾಗ ಅಂತಂತ. ಸೊ ಫಸ್ಟು ಯಾಕೆ ಓದ್ತಾ ಇದ್ದೀನಿ ಅಂತ ಅಲ್ಲಿ ಸ್ವಲ್ಪ ಹೇಳಿದ್ದೆ, ಇಲ್ಲಿ ಪೂರ ಹೇಳೋದಕ್ಕೆ ಟ್ರೈ ಮಾಡ್ತೀನಿ ಬಿಕಾಸ್ ಇದು ಲಾಂಗ್ ವಿಡಿಯೋ ಆಗಿದೆ. ಅದಕ್ಕೆ ಫಸ್ಟ್ ಪಾಯಿಂಟ್, ಓವರ್ ಥಿಂಕಿಂಗ್. ನಾನು ತುಂಬ ಓವರ್ ಥಿಂಕಿಂಗ್ ಮಾಡ್ತೀನಿ. ತುಂಬ ಓವರ್ ಥಿಂಕಿಂಗ್ ಅಂದರೆ ಮೊದಲೆಲ್ಲ ಆಗಿರಲಿಲ್ಲ, ಇತ್ತೀಚೆಗೆ ಲಾಸ್ಟ್ 3 ಇಯರ್ಸಿಂದ ಅದು ಜಾಸ್ತಿನೇ ಆಗ್ತಿದೆ ಹೊರತು ಕಡಿಮೆ ಆಗ್ತಿಲ್ಲ. ಲೈಕ್ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡೋದು, ಹಾಗಾದರೆ ಹೇಗೆ ಹೀಗಾದರೆ ಹೇಗೆ ಅನ್ನೋ ಒಂದು ಭಯ. ಅದು ಹೇಗಾಗ್ತಿದೆ ಅಂದರೆ ಅದು ಏನೂ ಹಾಗೇ ಇರೋಲ್ಲ. ನಾನು ಅಂದ್ಕೊಂಡಿರೋಷ್ಟು, ನಾನು ಓವರ್ ಥಿಂಕ್ ಮಾಡ್ತಿರೋಷ್ಟು ಅದೇನೂ ಹಾಗೇ ಇರೋಲ್ಲ. ಬಟ್ ನಾನು ಅಷ್ಟು ಓವರ್ ಥಿಂಕ್ ಮಾಡ್ತಾ ಇರ್ತೀನಿ. ಅಯ್ಯೋ ಹೀಗಾಗ್ಬಿಡುತ್ತೇನೋ, ಅಯ್ಯೋ ಹಾಗಾಗ್ಬಿಡುತ್ತೇನೋ ಅನ್ನೋ ಒಂದು ಓವರ್ ಥಿಂಕಿಂಗ್. ಇಟ್ಸ್ ಲೈಕ್ ಮಾಯಾ ಅಂತಲೂ ಹೇಳ್ಬೋದು. ಇಲ್ಲದಿರೋದೆಲ್ಲ ಕಲ್ಪನೆಗಳು ಮೈಂಡಿಗೆ ಬರೋದಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಇದು ಒಂದು ಕಾರಣ ನನಗೆ ಭಗವದ್ಗೀತೆ ಓದೋದಕ್ಕೆ. ಸೆಕೆಂಡ್ ಪಾಯಿಂಟ್, ಲೋ ಕಾನ್ಫಿಡೆನ್ಸ್, ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಅಂತಲೂ ಹೇಳ್ಬೋದು. ಕಾನ್ಫಿಡೆಂಟಾಗಿ ನನಗೆ ಮಾತಾಡಲಿಕ್ಕೆ ಆಗ್ತಿಲ್ಲ. ಐ ಡೋಂಟ್ ನೋ ಏನು ನನ್ನ ಅಂದರೆ ಪುಲ್ ಮಾಡ್ತಿದೆ ಅಂತ ಗೊತ್ತಾಗ್ತಿಲ್ಲ. ಬ್ಯಾಕ್ ಪುಲ್ ಮಾಡ್ತಿದೆ ಅಂತ, ಏನು ಬ್ಯಾಕ್ ಪುಲ್ ಮಾಡ್ತಿದೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ತುಂಬ ಲೋಲಿ ಫೀಲ್ ಮಾಡ್ತೀನಿ. ಮಾತಾಡೋದಕ್ಕೆ ತುಂಬ ಹಿಂಜರಿತೀನಿ. ಅದು ಕೆಟ್ಟದ್ದಾಗಿರುತ್ತೆ, ಕೆಲವೊಂದು ಸಲ ಅವ್ರು ಮಾಡ್ತಿರೋ ತಪ್ಪಾಗಿರುತ್ತೆ. ಅದನ್ನ ಅವ್ರು ಕರೆಕ್ಟಾಗಿ ಹೇಳೋದಷ್ಟು ಕೂಡ ನನ್ನ ಕಾನ್ಫಿಡೆನ್ಸ್ ಇಲ್ಲ. ನೀವು ಮಾಡ್ತಿರೋ ಸರಿ ಇಲ್ಲ ಅಂತಂತ ಹೇಳೋದಕ್ಕೆ ಕೂಡ. ಕೆಲವೊಂದು ಸಲ ನನ್ನ ಕ್ಲೋಸ್ ಫ್ರೆಂಡ್ಸೇ ಇರ್ತಾರೆ, ಅವ್ರ ಜೊತೆ ನಾನು ತುಂಬ ಚೆನ್ನಾಗೇ ಇರ್ತೀನಿ. ಬಟ್ ಅವ್ರು ಕೆಲವೊಂದು ರಾಂಗ್ ಥಿಂಗ್ಸ್ ಮಾಡ್ತಾ ಇರ್ತಾರೆ, ಅದನ್ನೂ ಕೂಡ ನನಗೆ ಹೇಳೋಷ್ಟು ಕಾನ್ಫಿಡೆನ್ಸ್ ಇಲ್ಲ. ಅಯ್ಯೋ ನನ್ನ ಫ್ರೆಂಡ್ ಏನು ಅಂದ್ಕೊಳ್ತಾರೋ ಏನೋ. ಇಟ್ಸ್ ಲೈಕ್ ಕಾನ್ಫಿಡೆನ್ಸೇ ಇಲ್ದರ ಆಗಿಬಿಟ್ಟಿದೆ. ಹೊರಗಡೆ ಹೋಗ್ತೀನಿ, ಏನೋ ಒಂದು ಕೇಳಬೇಕಾಗಿರುತ್ತೆ. ತುಂಬ ಜನ, ಇವಾಗ ಎಕ್ಸಾಂಪಲ್ ನಾನು ಯಾವುದೋ ಶಾಪಿಗೆ ಹೋಗ್ತೀನಿ ಅಂದ್ಕೊಳ್ಳಿ, ಅಲ್ಲಿ ತುಂಬ ಜನ ಇರ್ತಾರೆ. ನನಗೇನೋ ಒಂದು ಥಿಂಗ್ ಬೇಕಾಗಿರುತ್ತೆ. ನಾನು ಹಿಂದೆ ಬಂದಿರೋರೆಲ್ಲ ಕೇಳ್ಬಿಟ್ಟು ತೊಗೊಂಡು ಹೋಗ್ತಾ ಇರ್ತಾರೆ. ನಾನು ಅಲ್ಲೇ ಇರ್ತೀನಿ, ಅವ್ರು ನಾನು ನೋಡಲಿ ಅವ್ರು ನೋಡಿದ ಮೇಲೆ ಏನು ಅಂದರೆ ಬ್ಯಾ ಅಂತನ್ನೋದು. ಈ ಥರ ಕಾನ್ಫಿಡೆನ್ಸೇ ಇಲ್ದರ ಆಗಿಬಿಟ್ಟಿದೆ. ಅಂದರೆ ನನ್ನ ಮೇಲೆ ನಾನೇ ಲೋಲಿ ಫೀಲ್ ಮಾಡ್ಕೊಳ್ತಿದ್ದೀನಿ ಅಂತ ಅನಿಸಿದೆ. ಸೊ ಇದರಿಂದ ಓವರ್ಕಮ್ ಆಗೋದಕ್ಕೆ ನಾನು ಭಗವದ್ಗೀತೆ ಓದೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಮೂರನೇದು, ಮೇ ಬಿ ಇದು ಎಲ್ಲರಿಗೂ ಕಾಮನ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ, ಅದು ಫಿಯರ್, ಭಯ ಅನ್ನೋದು. ಫ್ಯೂಚರ್ ಬಗ್ಗೆ ಭಯ ಪಟ್ಕೊಳ್ಳೋದು, ಸಣ್ಣ ಪುಟ್ಟ ಇದಕ್ಕೂ ಭಯ ಪಟ್ಕೊಳ್ಳೋದು. ಸಮಥಿಂಗ್ ಮನೇಲಿ ಏನೋ ಒಂದು ಜಗಳ ಆಗ್ತಿದೆ, ಏನೋ ಒಂದು ಆಗ್ತಿದೆ ಅನ್ನುವಾಗ ಅಯ್ಯೋ ಇದು ಸರಿನೇ ಆಗಲ್ವೇನೋ ಅನ್ನೋ ಭಯ. ಫ್ಯೂಚರ್ ಬಗ್ಗೆನೇ ಜಾಸ್ತಿ ಭಯ ನನಗಂತೂ. ಆ ಲಾಸ್ಟ್ 3 ಇಯರ್ಸಿಂದ ನಾನು ಕಂಟಿನ್ಯೂಸ್ ಆಗಿ ಫೇಲ್ಯೂರ್ಸ್ ನೋಡಿರೋದ್ರಿಂದ ನನಗೆ ಕಾನ್ಫಿಡೆನ್ಸ್, ಓವರ್ ಥಿಂಕಿಂಗ್, ಈ ಫ್ಯೂಚರ್ ಬಗ್ಗೆ ಭಯ ಪಟ್ಕೊಳ್ಳೋದು, ಇದೆಲ್ಲ ಒಂಥರ ಗಿಫ್ಟಾಗಿ ಬಂದುಬಿಟ್ಟಿದೆ ಅಂತ ಅನಿಸುತ್ತೆ. ಲಾಸ್ಟ್ 3 ಇಯರ್ಸಿಂದ ನಾನು ತುಂಬ ಸಫರ್ ಆಗ್ತಿದ್ದೀನಿ ಇದರಿಂದ. ಸೊ ಇದರಿಂದ ಎಲ್ಲ ನಾನು ಓವರ್ಕಮ್ ಮಾಡಬೇಕು ಅಂತ ಎಷ್ಟೋ ಯೂಟ್ಯೂಬ್ ವೀಡಿಯೋಸ್, ಎಷ್ಟೊಂದು ಎಲ್ಲ ಥರ ಟ್ರೈ ಮಾಡಿದೆ. ಏನೋ ಕಂಟಿನ್ಯೂಯಸ್ ಆಗಿ ಮಾಡೋಣ ಅಂದ್ಕೊಳ್ಳೋಷ್ಟರಲ್ಲಿ ಮತ್ತೆ ಅದೇ ಥರ ಜಾಸ್ತಿ ಆಗೋದು, ಭಯ ಜಾಸ್ತಿ ಆಗೋದು, ಈ ಥರ ಎಲ್ಲ ಆಗ್ತಿರೋದ್ರಿಂದ ನನಗೆ ಇಲ್ಲ, ನಾನು ಇದರಿಂದ ಓವರ್ಕಮ್ ಮಾಡಲೇಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದು ನಾನು ಭಗವದ್ಗೀತೆ ಓದೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಸರ್ಚ್ ಮಾಡ್ತಿದ್ದೆ ಇದಕ್ಕೆಲ್ಲದಕ್ಕೂ ಏನಾದರೂ ಸೊಲ್ಯೂಷನ್ ಇದೆಯಾ ಅಂತ. ಸೊ ಅದು ಹೇಗಾಯಿತು ಅಂದರೆ, ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೋಸ್ಕರ ಅಲಿಯೋ ಥರ ಆಯಿತು ನನಗೆ. ನನ್ನ ಹತ್ರನೇ ಎಲ್ಲ ಸೊಲ್ಯೂಷನ್ ಇದೆ, ಅದು ಗೊತ್ತು. ಬಟ್ ಅಂದರೂ ಏನೋ ಅಲಿತಾ ಇದ್ದೀನಿ ಅಂತ ಅನ್ನೋ ಫೀಲಿಂಗಲ್ಲಿದ್ದೆ. ಸೊ ಇವಾಗ ತೊಂದರೆ ಇಲ್ಲ, ನಾನು ಭಗವದ್ಗೀತೆ ಓದೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಆಮೇಲೆ ಹೆಲ್ತಿ ಫುಡ್ ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಒಳ್ಳೆ ರೀತಿ ಥಿಂಕಿಂಗ್ ಕೂಡ ನನಗೆ ಇವಾಗ ಬರ್ತಿದೆ. ಸೊ ಅದರಿಂದ ನಾನು ಇದೊಂದನ್ನು ಒಂದು ಸೀರೀಸ್ ಥರ ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ ನಾನು ಇದು ಮಾಡ್ತೀನಿ. ಆ ಥರ ಸೀರೀಸ್ ಥರ ಮಾಡಿದ್ರೆ ನನಗೂ ಕೂಡ ಸ್ವಲ್ಪ ಡಿಸಿಪ್ಲಿನ್ ಅನ್ನೋದು ಬೆಳೆಯುತ್ತೆ. ಆಮೇಲೆ ನಂತರ ಹೀಗೆ ಫೀಲ್ ಮಾಡ್ತಿರೋರು, ಹೀಗೆ ಓವರ್ ಥಿಂಕಿಂಗ್ ಅಂತೆ, ಲೋ ಕಾನ್ಫಿಡೆನ್ಸ್, ಫಿಯರ್, ಫ್ಯೂಚರ್ ಬಗ್ಗೆ ಈ ಥರ ಎಲ್ಲ ನನ್ನ ಥರನೇ ಯಾರಾದರೂ ಇದ್ದರೆ ಅವ್ರಿಗೂ ಸಹ ಹೆಲ್ಪ್ ಆಗ್ಬೋದೇನೋ. ಆಮೇಲೆ ಆ ಒಂದು ರಿಸಲ್ಟ್ನ ನಾನು
ಎಲ್ಲರಿಗೂ ತೋರಿಸ್ಬೇಕು ಅನ್ನೋ ಒಂದು ಆಸೆ. ಹೌದಾ ಈ ಥರ ಆಗುತ್ತಾ, ಟೆಸ್ಟ್ ಮಾಡ್ತಾಯಿದ್ದೀನಿ, ಅಂದರೆ ನನಗೆ ನಾನೇ ಟೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನಾನು ಈ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲ ನಿಮಗೂ ಕೂಡ ಈ ಥರ ಅನ್ನಿಸ್ತಿದ್ರೆ, ಇದೊಂಥರ ನೀವು ಕೂಡ ಫೀಲ್ ಆಗ್ತಿದ್ರೆ ನೀವು ಕೂಡ ಜಾಯಿನ್ ಆಗಿ. ಏನಿಲ್ಲ, ಡೈಲಿ 5 ಪೇಜಸ್ ಅಷ್ಟೇ ಓದ್ತೀನಿ. ನಾನು ಡೈಲಿ ಅಪ್ಲೋಡ್ ಮಾಡ್ತೀನಿ ಇನ್ಮೇಲೆ ಶಾರ್ಟ್ ವೀಡಿಯೋಸಲ್ಲಿ ನಾನು ಏನು ಓದಿದೆ, ಅದರಿಂದ ನಾನು ಏನು ಕಲಿತೆ ಅನ್ನೋದನ್ನೆಲ್ಲ ನಾನು ಡೈಲಿ ಅಪ್ಲೋಡ್ ಮಾಡ್ತೀನಿ. ಸೊ ನಿಮಗೂ ಇಂಟ್ರೆಸ್ಟ್ ಇದ್ದರೆ ನನ್ನ ಜೊತೆ ಜಾಯಿನ್ ಆಗಿ. ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಸಹ ಮಾಡಿ. ಇನ್ನೇನಾದರೂ ನೀವು ಕೂಡ ನನ್ನ ಥರನೇ ಏನಾದರೂ ಇದ್ದರೆ ಹೌದು ಎಸ್ ಅಂತ ಕಮೆಂಟ್ ಮಾಡಿ. ಏನಾದರೂ ಕ್ವಶನ್ಸ್ ಏನಾದರೂ ಇದ್ದರೆ ಕೂಡ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಇದು ನನ್ನ ಫಸ್ಟ್ ವೀಡಿಯೋ. ಐ ಡೋಂಟ್ ನೋ ಹೇಗೆ ಮಾತಾಡಬೇಕು ಏನು ಅಂತ, ಬಟ್ ಈ ಮಾತುಗಳೆಲ್ಲ ನನ್ನ ಮನಸ್ಸಿಂದ ಬರ್ತಿರೋದು. ಏನೋ ಹೇಳ್ತಾರಲ್ಲ, ಹಾರ್ಟ್ಗೂ ಟಂಗು ಕನೆಕ್ಟ್ ಆದರೆ ಮಾತ್ರ ಈ ಥರ ಮಾತುಗಳು ಬರುತ್ತೆ ನನಗೆ. ನಾನು ಆ ಥರ ಏನು ಮಾತಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ, ಬಿಕಾಸ್ ಇದು ನನ್ನ ಫಸ್ಟ್ ವೀಡಿಯೋ. ಕಲಿತಾ ಇದ್ದೀನಿ, ಇನ್ನೂ ಕಲ್ತ್ಕೊಳ್ತೀನಿ. ಈ ಸೀರೀಸ್ ಜೊತೆ ನನ್ನ ಲೈಫು ಕೂಡ ಚೆನ್ನಾಗಾಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ನಾನು ಯೂಟ್ಯೂಬ್ ಚಾನಲ್ಗೆ ಬಂದಿದ್ದೀನಿ. ಇದು ನನ್ನ ಫಸ್ಟ್ ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಯಾರಾದರೂ ಈ ವಿಡಿಯೋ ವಾಚ್ ಮಾಡಿದರೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಹರೇ ಕೃಷ್ಣ.